ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಈ ಜಗತ್ತಿನಲ್ಲಿ ಮನುಷ್ಯ ಯಾವುದಕ್ಕೆ ಸೋಲ್ದೇ ಇದ್ದರೂ ತನ್ನ ಜಿಹ್ವಾ ಚಾಪಲ್ಯಕ್ಕೆ ಸೋಲ್ತಾನೆ ರೀ. ನಾಲಿಗೆ ಮೇಲಿನ ರುಚಿಗೆ ಅವನು ಸೋಲ್ತಾನೆ. ಎಷ್ಟೇ ಡಯಟು, ಎಷ್ಟೇ ಶುದ್ಧವಾದಂಥ ಪಥ್ಯವನ್ನು ಅವನು ಮೇಂಟೈನ್ ಮಾಡಿದ್ರೂ ಸಹ ಅವನ ನಾಲಿಗೆಯ ರುಚಿ ಅವನನ್ನು ಸೋಲಿಸ್ಬಿಡುತ್ತೆ. ಅಂಥದ್ದೊಂದು ನಾಲಿಗೆಗೆ ನವರಸಗಳನ್ನು ಅತ್ಯಂತ ಮನೋಜ್ಞವಾಗಿ ಈಯುವಂಥ ನಮ್ಮ ಬೆಂಗಳೂರಿನ ವಿಶ್ವೇಶ್ವರ ನಗರದ ಫುಡ್ ಸ್ಟ್ರೀಟ್ ಅಂದರೆ ತಿಂಡಿಗಳ ಬಜಾರ್ಗೆ ನಾನು ಇವತ್ತು ಕರ್ಕೊಂಬಂದಿದ್ದೀನಿ. ವಿಧ ವಿಧವಾದ ತಿಂಡಿಗಳು, ನೀವು ಕಣ್ಣಲ್ಲೇ ಅದನ್ನು ತಿಂದುಬಿಡ್ತೀರ. ನಿಮ್ಮ ಕಣ್ಣು ಮನಸ್ಸಿನಲ್ಲೇ ಅದು ನಿಮಗೆ ಹೊಟ್ಟೆ ತುಂಬೋಗಿರುತ್ತೆ. ಆ ರುಚಿ, ಆ ವಾಸನೆ, ಆ ಒಂದು ಬಿಸಿ ಅದು ನಿಮಗೆ ತಟ್ಟಿದೆಯಲ್ಲ, ಅದು ನಿಮ್ಮನ್ನು ಇದೇ ಬೀದಿಯಲ್ಲಿ ಕಳೆದು ಹೋಗೋ ಥರ ಮಾಡುತ್ತೆ. ಬನ್ನಿ, ಇಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಈ ಜಗತ್ತಿನ ಈ ಸೂರ್ಯನ ಕೆಳಗೆ ಸಿಗುವಂಥ ಎಲ್ಲ ರೀತಿಯ ತಿಂಡಿಗಳನ್ನು ಇಲ್ಲಿ ಮಾಡಲಾಗುತ್ತೆ. ಅದ್ಭುತವಾದಂಥ ಲೋಕ ಇಲ್ಲಿ ಸಂಜೆ ಆಡೋದನ್ನು ಸೃಷ್ಟಿಯಾಗಿ ಮಧ್ಯರಾತ್ರಿಯವರೆಗೂ ಮುಂದುವರಿಯುತ್ತೆ. ಇವತ್ತು ನಾನು ಯಾವ ತಿಂಡಿಗಳನ್ನು ತೋರಿಸ್ತೀನಿ, ಯಾರ್ಯಾರ ಬದುಕು ಇದ್ರ ಮೇಲೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಇದ್ರ ಮೇಲೆ ಬದುಕ್ತಾ ಇದ್ದಾರೆ, ಎಲ್ಲವನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಬದುಕ ಬಂಡಿ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ. ಗಿರೀಶ್. ಯಾವ ಊರು ನೀವು? ನಮ್ಮದು ಬೆಳ್ಳೂರು ಕ್ರಾಸ್ ಹತ್ರ ಕಂಚಿನಕೋಟೆ. ಓ, ನೀವು ಬೆಳ್ಳೂರು ಕ್ರಾಸ್ನವರ ನೀವೆಲ್ಲ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಇಲ್ಲಿ ಒಂದು 18 ವರ್ಷ ಆಯಿತು. 15 ವರ್ಷ? 18 ವರ್ಷ ಆಯಿತು. 18 ವರ್ಷ. 2007ರಲ್ಲಿ ಬಂದಿದ್ದು. 7ರಲ್ಲಿ ಬಂದ್ರಾ? ಇದು ಹೋಟ್ಲ್ ಶುರುವಾಗಿ ಎಷ್ಟು ವರ್ಷ ಆಯಿತು? 50 ವರ್ಷ ಆಗಿದೆ ಅಂತ. 50 ವರ್ಷ. 50 ವರ್ಷದ ಮುಂಚೆ ಏನೇನು ಮಾಡ್ತಾ ಇದ್ರಿ? ಇಲ್ಲಿ ಇಡ್ಲಿ ದೋಸೆ ಅಷ್ಟೇ. ಮೊದಲು ಬೆಳಿಗ್ಗೆ ಓಪನ್ ಮಾಡೋರಂತೆ. ಚಿತ್ರಾನ್ನ, ಇಡ್ಲಿ, ಖಾಲಿ ದೋಸೆ ಫೇಮಸ್ ಅಂತೆ. ಚಿತ್ರಾನ್ನ, ಇಡ್ಲಿ, ಖಾಲಿ ದೋಸೆ ಫೇಮಸ್ ಇಲ್ಲಿ. ಈಗೇನು ಫೇಮಸ್? ಇವಾಗ ಇಡ್ಲಿ ಫೇಮಸ್ಸು, ದೋಸೆ, ಖಾಲಿ ದೋಸೆ ಇವಾಗಿಲ್ಲ. ಮಸಾಲ ಪ್ಲೈನು, ಆನಿಯನ್, 3 ಐಟಮ್. ಮಸಾಲ ಪ್ಲೇನು, ಆನಿಯನ್, ಇಡ್ಲಿ 4 ಐಟಮ್. ಚಿತ್ರಾನ್ನ ಇಲ್ವಾ ಈಗ? ಚಿತ್ರಾನ್ನ ಇಲ್ಲ ಇವಾಗ. ಎಷ್ಟು ಗಂಟೆ ಇರ್ತೀರಾ? ನಾವು 5:30 11 ಗಂಟೆ. 5:30 11 ಗಂಟೆ ಟೈಮಿಂಗ್ಸ್ ಇರೋದು. ಗಿರಾಕಿ ಬಂದ್ರೆ 10:30 10 ಗಂಟೆ. ಒಟ್ಟಿನಲ್ಲಿ ಬೇಗ ಕ್ಲೋಸ್ ಆಗುತ್ತೆ. ಇಲ್ಲ 12 ಆದ್ರೂ ನಡೀತದೆ? ಇಲ್ಲ, ನಮ್ದು ನಾವು 12 ಇರಲ್ವಾ? 11 ಲಾಸ್ಟ್. 11 ಲಾಸ್ಟಾ? ಈ ಕಸ್ಟಮರ್ಗಳು ಬರೋರೇ ಬರ್ತಾರೋ ಅಥವಾ ಹೊಸಬ್ರು ಬರ್ತಾರೋ? ಬರೋರೇ ಬರ್ತಾ ಇರ್ತಾರೆ, ಹೊಸಬ್ರು ಬರ್ತಾರೆ. ನಮ್ಗೆ ಆಲ್ಮೋಸ್ಟ್ ಹಳೆ ಕಸ್ಟಮರೇ. ಹೌದಾ? ಒಂದ್ಸರಿ ರುಚಿ ನೋಡ್ಬಿಟ್ರೆ ಆಗೋಯ್ತು, ಹುಡ್ಕೊಂಡ್ ಬರ್ತಾ ಇರೋದೆ. ಸೇಟುಗಳು ಸ್ವಲ್ಪ ಇವಾಗ ಜಾಸ್ತಿ, ಅವರು ಇಡ್ಲಿ ಲೈಕ್ ಮಾಡ್ತಾರೆ. ಯಾರು ಜಾಸ್ತಿ ಇಡ್ಲಿ ಲೈಕ್ ಮಾಡೋದು? ಸೇಟು ಮಾರ್ವಾಡಿಗಳು ಲೈಕ್ ಮಾಡ್ತಾರೆ. ಹೌದಾ? ಮಾರ್ವಾಡಿ ಜಾಸ್ತಿ ಇಡ್ಲಿ ಲೈಕ್ ಮಾಡ್ತಾರೆ. ನಮ್ಮವರು ಲೈಕ್ ಮಾಡ್ತಾರೆ. ನಮ್ಮವರು ಪಾನಿಪುರಿ, ಮಸಾಲ ಪುರಿ ತಿಂತಾರೆ, ಅವ್ರು ಬಂದು ಇಡ್ಲಿ ದೋಸೆ ತಿಂತಾರೆ. ಅವ್ರು ತಿಂಡಿ ನಾವು ತಿನ್ನೋದು, ನಮ್ ನಾಷ್ಟ ಅವ್ರು ತಿನ್ನೋದು. ಫುಡ್ ಸ್ಟ್ರೀಟಲ್ಲೆಲ್ಲ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಇವಾಗ. ಹೌದಾ? ಎಷ್ಟು ನಿಮ್ಮ ಹತ್ರ ಒಂದು ಮಸಾಲೆ ದೋಸೆ? ನಮ್ದು 40 ರೂಪಾಯಿ ಅಣ್ಣ ಇವಾಗ. 40 ರೂಪಾಯಿ? 40 ರೂಪಾಯಿ. ಆನಿಯನ್ ದೋಸೆ ಎಲ್ಲ 40. ದೋಸೆ ಎಲ್ಲ 40 ರೂಪಾಯಿ. ಇಡ್ಲಿ 3 ಇಡ್ಲಿ 30 ರೂಪಾಯಿ. 3 ಇಡ್ಲಿ 30 ರೂಪಾಯಿ. ದೋಸೆ 40. ದೋಸೆ 40 ರೂಪಾಯಿ. ರೀಸನಬಲ್. ಎಷ್ಟು ಇಡ್ಲಿ ಮಾಡ್ತೀರಾ? ಇಡ್ಲಿ ಐಡಿಯಾ ಇಲ್ಲ ಅಣ್ಣ ನಮ್ಗೆ. 1000 ಇಡ್ಲಿ ಮಾಡ್ತೀವಿ. 1000 ಇಡ್ಲಿ ಮಾಡ್ತೀರಾ? ಮಾಡ್ತೀವಿ. ದೋಸೆ ಮಾಡ್ತೀವಿ. ಒಂದು 500 ದೋಸೆ? 500 ದೋಸೆ ಆಗಲ್ಲ. ಒಂದು 250 300? 200 ದೋಸೆ ಮಾಡ್ತೀವಿ. 200 ದೋಸೆ. ಫುಲ್ ರಶ್ ಸೀಸನ್ ಯಾವಾಗ ನಿಮ್ದು? ನಮ್ಗೀಗ ಡಿಸೆಂಬರ್ ತಿಂಗಳು ಚೆನ್ನಾಗಿರುತ್ತೆ. ಬಟ್ ನಮ್ದಂತೂ ಆಲ್ಮೋಸ್ಟ್ ರಶ್ ಇರುತ್ತೆ ಯಾವಾಗ್ಲೂ. ನಮ್ದೊಂದು ಸ್ವಲ್ಪ ಆಗಸ್ಟ್ ಈ ಮಾರ್ವಾಡಿಗಳು ಒಂದ್ ಸ್ವಲ್ಪ ಉಪವಾಸ ಇರ್ತಾರಲ್ಲ, ಅವಾಗ ಒಂದ್ ಸ್ವಲ್ಪ ಡಲ್ ಇರುತ್ತೆ. ಇನ್ನೆಲ್ಲ ಸೀಸನ್ ಅಲ್ಲಾಗೆ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಅಲ್ಲಿಗೆ ನಿಮ್ಮ ಈ ಹೋಟ್ಲಿಗೆ ಬರೋರೆಲ್ಲ ಮಾರ್ವಾಡಿಗಳೇ ಅಂತ ಆಯ್ತು. ಮತ್ತೆ ಶೆಟ್ರುಗಳು ಮೊದ್ಲು ಬರ್ತಿದ್ರು, ಎಲ್ಲ ಅವ್ರೆಲ್ಲ ಮಾರ್ಕೊಂಡು ಹೋಗೋರೆ. ತಿನ್ಲೇಬೇಕು ಅನ್ನೋರು ಬರ್ತಾರೆ. ಶೆಟ್ರುಗಳು ಲೈಕ್ ಮಾಡ್ತಾರೆ ಇಡ್ಲಿನ. ಈಗ ನೀವು ಬರ್ತಾರಲ್ಲ ಕಸ್ಟಮರ್ಗಳು, ಒಂದ್ 25 ಜನ ಹಿಂಗೆ ನಿಂತ್ಕೊಂಡ್ಬಿಟ್ರು ಒಂದೇ ಸಲ. ಹೊಸ ಕಸ್ಟಮರ್ ಯಾರು, ಹಳೆ ಕಸ್ಟಮರ್ ಯಾರು, ಹೆಂಗ್ ಕಂಡಿರ್ತೀರ? ಎಲ್ಲ ಗೊತ್ತಾಗುತ್ತೆ, ಮಕ ಪರಿಚಯ ಇದೆ ಸ್ವಲ್ಪ ಜನಕ್ಕೆ. ಫಸ್ಟ್ ಬಂದವ್ರು ಫಸ್ಟ್, ಒಟ್ನಲ್ಲಿ ಫಸ್ಟ್ ಬಂದವ್ರು ಫಸ್ಟ್ ಕೊಡ್ತೀವಿ. 5 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ? ಯಾವ್ದು ಹಳೆ ಕಸ್ಟಮರ್ ಬಂದ್ರು ಅವ್ರು ನಿಲ್ಸ್ಬಿಡ್ತೀರ ಕ್ಯೂ ಅಲ್ಲಿ? ಯಾರೇ ಬಂದ್ರು ಫಸ್ಟ್ ಬಂದವ್ರು ಕೊಡ್ಬೇಕಲ್ವಾ? ಫಸ್ಟ್ ಬಂದವ್ರು ಫಸ್ಟ್. ಎಷ್ಟ್ ತರ ಚಟ್ನಿ 2 ತರ ಇದೆ ಅಣ್ಣ. ಒಂದು ಗ್ರೀನು, ಒಂದು ಆರೆಂಜು. ಯಾವ್ದು ಚೆನ್ನಾಗೈತೆ? 2ರಲ್ಲಿ 2 ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. 2 ಚೆನ್ನಾಗಿದೆ. 2 ಲೈಕ್ ಮಾಡ್ತಾರೆ. ಚಟ್ನಿ ಮತ್ತೆ ಜನ ಹೆಂಗ್ ತಿಂತಾರೆ? ಬರೀ ಗ್ರೀನ್ ಆರೆಂಜ್ ಬೇರೆ ಬೇರೆ ತಿಂತಾರೋ ಮಿಕ್ಸ್ ಮಾಡ್ಕೊಂಡು ತಿಂತಾರ? ತಿನ್ನೋರು ಒಬ್ರು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಈ ಮಾರ್ವಾಡಿಗಳು ಹೇಳನಲ್ಲ, ಅವರು ಇದು ಜೈನ್ ಇಷ್ಟಪಡ್ತಾರೆ, ಗ್ರೀನ್ ಇಷ್ಟಪಡ್ತಾರೆ. ಮತ್ತೆ ಅವರಿಗೆ ಜೈನು ಅಲ್ವಾ ತುಂಬಾ ಲೈಕ್ ಮಾಡ್ತಾರೆ. ಸೊ ಅದು ಜೈನ್ ಚಟ್ನಿ. ಇದು ಆನಿಯನ್ ಚಟ್ನಿ. ಇದು ಆನಿಯನ್ ಚಟ್ನಿ ಇದರಲ್ಲಿ ಚಟ್ನಿ 2 ಲೈಕ್ ಮಾಡ್ತಾರೆ. ಹೌದಾ? 2 ಚೆನ್ನಾಗಿ ಮಾಡ್ತಾರೆ. ಹಳೆ ಹೋಟ್ಲು ಇದು.
ಯಾವಾಗ್ಲಾದ್ರೂ ಕಸ್ಟಮರ್ ಜಾಸ್ತಿ ಬಂದ್ಬಿಟ್ಟು 10:30 ಮುಂಚೆನೆ ಇಡ್ಲಿ ಸಂಬಳ ಖಾಲಿ ಆಯ್ತು, ಚಟ್ನಿ ಖಾಲಿ ಆಯ್ತು, ಹಂಗೆ ಅವತಾರ ಆಗುತ್ತಾ? ನಮ್ದು ಬೇಜಾನ್ ಸಲ ಆಗಿದೆ ಅಣ್ಣ, ತುಂಬಾ ದಿನ ಆಗಿದೆ. ಹೌದಾ? 50 ವರ್ಷಕ್ಕೆ 40 ವರ್ಷ ಹಂಗೆ ಆಗಿದೆ. ಹೌದಾ? ನಮ್ದು ಆಲ್ಮೋಸ್ಟ್ ಬೇಗನೆ ಕ್ಲೋಸ್ ಆಗೋದು. ಸೊ ಕಸ್ಟಮರ್ ಬಂದವ್ರಿಗೆ ಇಲ್ಲ ಅಂತ ಒಂದೊಂದ್ಸಲಿ ವಾಪಸ್ ಕಳಿಸ್ಬೇಕಾಯ್ತದೆ. ತುಂಬಾ ಜನ ಕಳ್ಸಿದೀವಿ. ಇಲ್ಲ 10 ನಿಮಿಷ ಲೇಟ್ ಆಗುತ್ತೆ, 10 ನಿಮಿಷ ಲೇಟ್ ಆಗುತ್ತೆ. ಗೌರ್ಮೆಂಟ್ ರಜೆ ಇದ್ದಾಗ ಶನಿವಾರ ಭಾನುವಾರ ಅಂತೂ ನೀವೇ ಒಂದ್ಸಲ ಬಂದು ನೋಡಿ, ಜಾಗ ಇರಲ್ಲ, ಜಾಗ ಇರಲ್ಲ, ಹಿಂಸೆ ಕೊಡ್ತಿರ್ತಾರೆ ಜನ. ಯಜಮಾರು ಎಲ್ಲ ಬೈದ್ ಕಳ್ಸೋರು, ಎಲ್ಲಾರು ಯಜಮಾರು ಇಲ್ವಾ ಅಂತಾನೆ ಕೇಳ್ತಾ ಇರ್ತಾರೆ. ಹೌದಾ? ಬೈದ್ ಕಳ್ಸವ್ರ? ನಾನು ಸುಮಾರು ಹೋಟ್ಲಲ್ಲಿ ನೋಡಿದೀನಿ, ಯಾರು ಬೈಯಲ್ಲ ಕಸ್ಟಮರ್ಗೆ, ಎಲ್ಲರೂ ಬೈಯೋರು. ಏನಂತ ಬೈಯೋರು? ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಬೇರೆ ಕಡೆ ತಗೊಳ್ಬೇಕಾದ್ರೆ ಲೇಟ್ ಆಗುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಹೋಟೆಲ್ ಓನರ್ ನಡ್ಸೋರು ಕಸ್ಟಮರ್ಗೆ ಬೈದ್ ಕಳ್ಸೋರು, ಕಸ್ಟಮರ್ ಹೋಗಲ್ಲ, ನಾನು ತಿಂದೇ ತಿಂತೀನಿ, ಇಲ್ಲೇ ಇಡ್ಲಿ ತಿಂತೀನಿ ಅನ್ನುವಂತ ಹೋಟ್ಲ್ ರೀ ಇದು. ಗುರುದೇವ ಹೋಟ್ಲ್ ರುಚಿ ಅಂಥದ್ದು. ಒಂದ್ಸಲಿ ರುಚಿ ಹಿಡಿದ್ಬಿಟ್ರೆ ಇವ್ರು ಬೈಲಿ, 2 ಹೊಡಿಲಿ, ಇವ್ರು ಇಡ್ಲಿ ತಿಂದ್ಬಿಟ್ಟೆ ಹೊಡೆದಿದ್ದನ್ನು ಕರಗಿಸ್ಬಿಟ್ಟೆ ಹೋಗ್ಬೇಕು ಇಲ್ಲಿಂದ. ಆ ತರ ಮಾಡ್ತೀರೇನ್ರಿ ನೀವು? ನಾವು ಮಾಡೋದಿಲ್ಲ, ನಾವು ನೋಡಿದ್ರೆ ಅವರೇ ಬೈತಾರೆ, ಆಮೇಲೆ ನಾವು ಮಾಡಲ್ಲ. ಯಜಮಾನ್ ಆತರ ಇದ್ರು ಸಿಸ್ಟಮ್ ಆಗಿ, ಯಜಮಾನ್ರು ಆತರ ಸಿಸ್ಟಮ್ ಒಳಗಿದ್ರು, ಬೈದ್ರು ಬೈತಿರ್ಲಿಲ್ಲ ಅಂತ. ಅದಕ್ಕೆ ನಾವೆಲ್ಲ 20 ವರ್ಷ ಇನ್ನೊಬ್ರು ಇದಾರೆ ಹಿರಿಯರು, ಅವ್ರೊಂದು 20-27 ವರ್ಷದಿಂದ ಇದಾರೆ. ಒಬ್ರು ಅವ್ರ ಊರು ಹೋಗಿದ್ದಾರೆ. ನೀವು ಕನ್ಸಲ್ಲೂ ಕಣ್ ಮುಚ್ಕೊಂಡು ಹಿಂಗ್ ಇಡ್ಲಿ 2 ಇಡ್ಲಿ ಹಿಂಗೆ ಕೊಟ್ಬಿಡ್ತೀರಲ್ವಾ ನೀವು? ಕೊಡ್ತೀವಣ, ಹಂಗಾಗ್ಬಿಟ್ಟಿದೆ ನಮ್ಗೆ. ಹಂಗಾಗ್ಬಿಟ್ಟಿದೆ ಈಗ. ನಾವು ತಿನ್ಲಿಲ್ಲ ಅಂದ್ರು, ಒಂದಿನ ತಿನ್ಲಿಲ್ಲ ಅಂದ್ರು. ಆಮೇಲೆ ನಿಮ್ಗೆ ಈಗ ಕಸ್ಟಮರ್ ಹಿಂಗ್ ನಿಂತಿದ್ರೆ ಯಾರು ಎಷ್ಟು ಇಡ್ಲಿ ತಿಂತಾರೆ ಅಂತ ಗೊತ್ತಾಗ್ಬಿಡುತ್ತಲ್ವಾ? ಐಡಿಯಾ ನಿಮ್ಗೆ? ಐಡಿಯಾ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ನಾವು ಪ್ಲೇಟ್ ಲೆಕ್ಕ ಮಾಡಿದೀವಲ್ಲ ಇವಾಗ. ಅಲ್ಲಲ್ಲ, ಈಗ ನೋಡಿದ್ರೆ ಇವನೊಂದ್ 3 ಇಡ್ಲಿ ತಿಂತಾನೆ, ಇವನೊಂದ್ 4 ಇಡ್ಲಿ ತಿಂತಾನೆ, ಇವನ್ ಸರಿ 2 ದೋಸೆ ಹೊಡಿತಾನೆ, ಇವ್ನು ಅಂತ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಅದೇಂಗ್ ಗೊತ್ತಾಗುತ್ತೆ? ನೋಡ್ರೆ ಬರ್ತಾ ಇರ್ತಾರಲ್ಲ ಮಾಮೂಲಿ ಕಸ್ಟಮರು, ಗೊತ್ತಾಗುತ್ತೆ ಐಡಿಯಾ. ಅವ್ನು ತಿನ್ನ ಸ್ಪೀಡ್ ನೋಡೇ ಕಂಡಿಡ್ಕೊಂಡ್ಬಿಡ್ತೀರಾ. 4 ತುತ್ತಿಗೆ 2 ಇಡ್ಲಿ ಡಬಾರ್ ಅನ್ಸ್ಬಿಡ್ತಾನೆ. ಓಹೋ, ಆಗದೆ ಅಲ್ವಾ? ಅಂತವ್ರು ನೋಡ್ರೆ ನೀವು ಇಡ್ಲಿ ಮೇಲೆ ಇಡ್ಲಿ ಹಾಕ್ತಾ ಇರ್ತೀರಾ. ಇಡ್ಲಿ ಮೇಲೆ ಲೆಕ್ಕ ಇಟ್ಟಿರ್ತೀರಾ, ಈಗ ನಾನು ಆಗ್ತತೆ ಅಂತಿರ್ತಪ್ಪ, 3 ಆಮೇಲೆ 2 ಕೊಡಿ, ಆಮೇಲೆ 2 ಕೊಡಿ, ಹೆಂಗ್ ಲೆಕ್ಕ ಇಡ್ತೀರಾ? ಇಡ್ಲಿ ನಾವು ಮಾಡೋದನ್ನ ಲೆಕ್ಕ ಇಡಲ್ಲ, ಕಸ್ಟಮರ್ ಕೊಡಿದ್ ಪ್ಲೇಟ್ ಲೆಕ್ಕ. ಒಂದ್ಸಲ ಅವರೇ ಹೇಳ್ತಾರೆ, ಅವರೇ ಕೊಟ್ಬಿಡ್ತಾರೆ ದುಡ್ಡು. ಒಬ್ಬೊಬ್ರು ಶನಿವಾರ ಬಂದ ನಾವು ಇವಾಗ ಫಸ್ಟ್ ಇಸ್ಕೊತೀವಿ, ಕ್ರೌಡ್ ನೋಡಕ್ ಆಗಲ್ವಲ್ಲ, ಫಸ್ಟ್ ಇಸ್ಬಿಡ್ತೀವಿ. ಇವಾಗ ಮೊದ್ಲು ಇಸ್ಕೊತಿರ್ಲಿಲ್ಲ, ಇವಾಗ ಫಸ್ಟ್ ಮೊದಲೇ ಇಸ್ಕೊಂಡ್ಬಿಡ್ತೀರ ದುಡ್ಡು. ಶನಿವಾರ ಬಂದವ್ರು ಮಾತ್ರ, ಬೇರೆ ದಿನ ನಾರ್ಮಲ್ ಆಗಿ. ಏನ್ ಸೀಕ್ರೆಟ್ ನಿಮ್ ಇಡ್ಲಿದು ಚಟ್ನಿದು? ಏನು ಸೀಕ್ರೆಟ್ ಅಣ್ಣ, ಅವರೇ ಸೀಕ್ರೆಟ್. ಅಲ್ಲಿ ದೇವ್ರೇ ಸೀಕ್ರೆಟ್ ನೋಡಿ, ಅವರೇ ಗುರುಗಳೇ ಸೀಕ್ರೆಟ್. ಅವ್ರ ಆಶೀರ್ವಾದ, ಅವ್ರ ಯಜಮಾನ ಅವರೇ ಅಷ್ಟೇ. ಅವ್ರು ಹೇಳಿದ್ರೆ ನಂದೇನಿಲ್ಲ, ಇಲ್ಲ ಅವ್ರದೇ ಅನ್ನೋರು. ಈಗ ಚಳಿಗಾಲ ಬಂದ್ರೆ ಏನ್ ಗೊತ್ತಾ, ಮನುಷ್ಯ ಸುಮ್ ತಿಂತಾ ಇರ್ಬೇಕು. ಅವ್ನಿಗೆ ಬೆಳಗ್ಗೆ ಸುಮ್ ಮೇಯ್ತಾ ಇರೋದೇ ಕೆಲಸ. ಬೇಸಿಗೆ ಕಾಲ ಬಂದ್ರೆ ಸುಮ್ ನೀರು ಉತ್ಸವ ಅನ್ಕೊಳ್ಳಿ. ಇಲ್ಲಿ ಹೆಂಗೆ? ಇಲ್ಲಣ್ಣ, ಇಲ್ಲಿ ಒಂದೇ ತರ ಇರುತ್ತಣ್ಣ. ಚಳಿಗಾಲದಲ್ಲಿ ಹಂಗೆ ಮಳೆಗಾಲ ಅಂತ ಏನಿಲ್ಲ, ಒಂದೇ ತರ ಇರುತ್ತೆ. ಬಾರಿಸ್ತಾ ಇರ್ತಾರೆ ಬಂದು ಜನ. ಯಾವ ಡಯಟ್ ಆರ ಇರ್ಲಿ, ಶುಗರ್ ಆರ ಇರ್ಲಿ, BP ನಾರ ಇರ್ಲಿ, ಅವೆಲ್ಲ ಮನೆಗೆ ಹೋದ್ಮೇಲೆ ಮಾತ್ರ ತಿನ್ಕೊಳ್ಳೋಣ ಅಂತ ಮಾತ್ರ ಇವಾಗ, ಅಲ್ವಾ? ಅದಂತ ನೀವು ಹೇಳೋ ಸತ್ಯ ಅಲ್ವಾ? ಎಲ್ಲ ನಾಲ್ಗೆ ಕೇಳಿದ್ರಲ್ಲ ಸ್ನೇಹಿತರೆ, ಒಂದು ಇಡ್ಲಿ ದೋಸೆ ಒಳಗಡೆ ಎಷ್ಟು ಕಥೆಗಳಿದೆ, ಜನರ ಜಿಹ್ವಾ ಚಾಪಲ್ಯ ಹೇಗಿದೆ, ಜನರು ಹೇಗೆ ಮನಸೋತು ತಮ್ಮೆಲ್ಲ ರೋಗ ರುಜಿನಗಳನ್ನು ಪಕ್ಕಕ್ಕಿಟ್ಟು ಬಂದು ಇಡ್ಲಿ ದೋಸೆಯನ್ನು ಸವಿದು ಹೋಗ್ತಾರೆ ಅನ್ನೋದಕ್ಕೆ ಗುರುದೇವ ಹೋಟೆಲ್ ಸಾಕ್ಷಿ. ಅಜಮಾಸು ಅರ್ಧ ಶತಮಾನಕ್ಕೂ ಹಿಂದಿನಿಂದ ಜನರ ಜಿಹ್ವಾ ಚಾಪಲ್ಯವನ್ನು ತಣಿಸ್ತಾ ಬರ್ತಾ ಇರ್ತಕ್ಕಂಥ ಈ ಇಡ್ಲಿ ಮಾಡೋ ಜನಕ್ಕೆ ನಿಮ್ಮೆಲ್ಲರ ಕಡೆಯಿಂದ ನಂದೊಂದು ನಮಸ್ಕಾರ. ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ಇನ್ನೂ ಚೆನ್ನಾಗಿ ಮಾಡಲಿ, ಇನ್ನೂ ಒಳ್ಳೊಳ್ಳೆ ಇಡ್ಲಿ ದೋಸೆ ಮಾಡಿ ಕೊಡಿ. ನಮ್ಮ ಜನ ಎಲ್ಲ ನಿಮ್ಮ ಇಡ್ಲಿ ದೋಸೆ ತಿಂದೇ ಹುಷಾರಾಗ್ಬಿಡ್ಬೇಕು ಅಂತ ತಿಂಡಿಗಳು ಮಾಡ್ಕೊಡಿ. ಎಲ್ಲ ಫ್ರೆಶ್ ಅಣ್ಣ, ಎಲ್ಲ ಫ್ರೆಶ್ ಮಾಡ್ಕೊಡ್ತೀರಲ್ವಾ? ಸೋಡಾ ಗಿಡ ಏನು ಹಾಕಲ್ಲ, ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು, ಹೊಟ್ಟೆ ಕೆಟ್ಟೋಯ್ತು ಅನ್ನೋದು ಇಲ್ಲ. ಒಂದ್ ರೌಂಡ್ ನೀವು ನೋಡಿ, ನೆಕ್ಸ್ಟ್ 5:30 ಓಪನ್ ಮಾಡ್ತೀವಿ, ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಬಂದು ತಿಂತೀನಿ ನೋಡೋಣ. ಬರ್ಲಾ? ಸರಿ ಅಣ್ಣ, ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. ಬದುಕ ಬಂಡಿ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಹೇಶ್. ಯಾವ ಊರು? ಮಳವಳ್ಳಿ. ಸ್ನೇಹಿತರೆ, ಇವರು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಯಾವ ಊರು? ಕಣಿಕಳ್ಳಿ. ನಾನು ನಿನ್ನೆ ಕಲ್ಕುಣಿಗೆ ಹೋಗಿದ್ದೆ. ಎಷ್ಟು ವರ್ಷದಿಂದ ಇದು? ಸರ್ ಇವಾಗ ಅದು ಮೊದ್ಲಿತ್ತು, ಇವಾಗ ಹೊಸ ಮಾಡಿರೋದು ಅಂಗಡಿ. ಮೊದ್ಲು ಎಷ್ಟು ವರ್ಷದಿಂದ? ಒಂದು 40 ವರ್ಷದಿಂದ ಇತ್ತು. ಇವಾಗ ಬೇರೆಯವ್ರು ಮಾಡ್ಕೊಂಡು 12 ವರ್ಷ ಆಯ್ತು ಮಾಡಿ. ಅದು 2 ವರ್ಷ ಆಯ್ತು ಮಾಡಿ. 2 ವರ್ಷ ಆಯ್ತು. ಮೊದ್ಲು 40 ವರ್ಷದಿಂದ ಇತ್ತಾ? ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ದಿನ ಅವರೆಕಾಳ್ದೇನಾ? ಹೌದು ಸರ್, ಎಲ್ಲ ಅವರೆಕಾಳು. ಎಲ್ಲ ಅವರೆಕಾಳು ಮಾಡ್ರಿ ಸರ್. ಎಲ್ಲ ಅವರೆಕಾಳ್ದೆ ತಿನ್ಬಿಟ್ರೆ ಈ ಬಾಡಿ ಏನಾಗಬೇಡ ಅಂತ ನಾನು ಹೇಳೋದು. ಫುಲ್ ಕನ್ಫ್ಯೂಸ್ ಆಗ್ಬಿಡಲ್ಲ ಈ ಬಾಡಿಗೆ.
ಆಮೇಲೆ ಬೇರೆ ತಗೊಳ್ಳೋದೇ ಇಲ್ವಲ್ಲ, ತೊಗರಿ ಬೇಳೆ, ಅಕ್ಕಿ, ರಾಗಿ, ಗೋಧಿ ಏನು ತಗೊಳ್ಳೋದೇ ಇಲ್ವಲ್ಲ. ಆಮೇಲೆ ಏನ್ ಮಾಡೋದು ಆಮೇಲೆ ನಾವು? ಸೀಸನ್ ಮಾಡ್ತೀವಿ ಅಷ್ಟೇ. ಸೀಸನ್ ಇರ್ತಲ್ಲ, ಸೀಸನ್ ಅವರೆಕಾಳು ಅಷ್ಟೇ. ಸೀಸನಲ್ಲಿ ಮಾಡ್ತೀರಾ ಅಷ್ಟೇ, ಬೇರೆ ಟೈಮಲ್ಲಿ ಮಾಡಲ್ಲ? ಬೇರೆ ಟೈಮ್. ಅಲ್ಲ ರೀ, ನಾನು ಅವರೆಕಾಳು ನನ್ನ ಜೀವನದಲ್ಲಿ ರೊಟ್ಟಿ ತಿಂದಿದ್ದೀನಿ, ಅವರೆಕಾಳು ಸಾರು ತಿಂದಿದ್ದೀನಿ, ಅವರೆಕಾಳು ಜಾಮೂನು ಮಾಡಿದಿರಲ್ರಿ? ಅವರೆಕಾಳು ಜಾಮೂನು, ಡ್ರೈ ಫ್ರೂಟ್ಸ್ ಎಲ್ಲ ಅವರೆಕಾಳು, ಮೈಸೂರು ಪಾಕು. ಸ್ನೇಹಿತರೆ, ನೀವೇನಾದ್ರೂ ಡಿಗ್ರಿ ಓದ್ತಾ ಇದ್ದು ಮಾಸ್ಟರ್ಸ್ ಮಾಡ್ಬಿಟ್ಟು ಮುಂದೇನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅವರೆಕಾಳಿನಲ್ಲಿ ಮಾಡಬಹುದಾದ ಸಿಹಿ ತಿನಿಸುಗಳು ಅಂತ ಒಂದು PhD ಮಾಡ್ಬೋದು. ಅದಕ್ಕೆ ನೀವು ಫುಡ್ ಸ್ಟ್ರೀಟ್ ಬಂದು ನಮ್ಮ ಮಳವಳ್ಳಿ ಮಹೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡಬಲ್ PhD ನಿಮಗೆ ಗ್ಯಾರಂಟಿ. ಇವ್ರು ಹೇಳ್ಕೊಡ್ತಾರೆ, ಇವರೇ ಗೈಡ್. ಅದಕ್ಕೆ ಹೆಂಗ್ ಸ್ವಾಮಿ ಇದೆಲ್ಲ? ಎಲ್ಲ ಅವರೆಕಾಳು ಸರ್. ಹೆಂಗ್ ಕಲ್ತ್ರಿ ಇದನ್ನೆಲ್ಲ ಅವರೆಕಾಳು ಹಾಕಿ ಮಾಡೋದನ್ನ? ಮಾಮೂಲಿ ಅವರೆಕಾಳು ಮಾಡ್ಬೇಕಲ್ಲ, ಇವಾಗ ಕಲಿಕ ಮಾಡ್ಬೇಕಲ್ಲ ಸರ್. ಅಲ್ಲ, ನಿಮ್ಗೆ ತಲೆನಾದ್ರೂ ಹೆಂಗ್ ಬಂತು ಅವರೆಕಾಳಲ್ಲಿ ಜಾಮೂನ್ ಮಾಡ್ಬೇಕು ಅಂತ? ಯಾವ ದೇವ್ರು ನಿಮ್ಗೆ ಮನ್ಸ್ ಕೊಟ್ಟ ಹೇಳ್ರಿ? ಎಲ್ಲ ಅವರೆಕಾಳು ಮಾಡ್ಬೇಕಲ್ಲ, ಮಾಡ್ಬೇಕಲ್ಲ. ಅದು ಇದರಲ್ಲಿ ಇದು ಮಾಡ್ತಿರಲ್ಲ, ಮೊದ್ಲು ಯಾರು ನೀವೇ ತಿಂತೀರಾ? ತಿಂದೇ ಬಿಟ್ಟೆ ಕೊಡೋದು, ಜನಗಳು ಕೊಡೋದು. ಯಾರಾದ್ರೂ ಬಂದು ಇದು ಏನೇ ಬರೀ ಅವರೆಕಾಳಲ್ಲಿ ಮಾಡಿದ್ಯಾ ಅಂತ ಯಾರು ಅನ್ಲಿಲ್ವಾ? ಕೇಳ್ತಾರ ಸರ್. ಏನಂತ ಕೇಳ್ತಾರೆ? ಅವರೆಕಾಳು ಎಲ್ಲ ಮಾಡ್ಬಿಟ್ಟಿದಾರಲ್ಲಪ್ಪ ಅಂತ ಕೇಳ್ತಾರ. ಅದಕ್ಕೇನಂತೀರ? ಹೇಳ್ತೀವಿ ಅವರೆಕಾಳು ಸೀಸನ್ ಅಲ್ಲ ಸರ್, ಸೀಸನ್ ಮಾಡ್ತೀವಿ ಅವರೆಕಾಳು ಎಲ್ಲ ತಿಂಡಿಗಳು ಅಂತ ಕೇಳಿ. ಬಹುಶಃ ನಿಮ್ಗೆ ಸ್ನೇಹಿತರೆ, ಮಳವಳ್ಳಿ ಮಹೇಶ್ ಅವ್ರಿಗೆ ಇಲ್ಲಿ ಓಡಾಡೋರೆಲ್ಲ ಅವರೆಕಾಯಿ ಕಂಡಂಗೆ ಕಾಣ್ಬೋದು, ಹಿಡಿದು ಎಣ್ಣೆ ಒಳಗೆ ಬಿಡ್ತಾ ಇರ್ತಾರೆ ಅಂತ ಕಾಣುತ್ತೆ. ನಿಮ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಬಂದು ಕಸ್ಟಮರ್ ಹೊಗಳ್ತಾರಲ್ಲ, ಏನಂತ ಹೊಗಳಿದ್ದಾರೆ? ಅವರೆಕಾಳು ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೊಗಳ್ತಾರ. ಅವ್ರು ತಿನ್ಬಿಟ್ಟು ಒಂದು 1/4 kg ಪಾರ್ಸಲ್ ತಗೊಂಡೋಗಿ ನಾಳೆ ಪೂರ್ತಿ ಫ್ಯಾಮಿಲಿ ಕರ್ಕೊಂಬತ್ತಾರ? ಬರ್ತಾರ ಸರ್. ಬರ್ತಾರಾ? ಏನೇನ್ ತಿಂತಾರ ಬಂದ್ರೆ? ಮಾಮೂಲಿ ಮೈಸೂರು ಪಾಕು, ಚಿಕ್ಕಿ, ಅವರೆಕಾಳು ಎಲ್ಲ ತಗೋತಾರ. ಇನ್ನೇನು ಏನೇನ್ ಮಾಡ್ತೀರಾ? ಖಾರ, ಸ್ವೀಟ್ ಏನೇನ್ ಮಾಡ್ತೀರಾ? ಮಾಮೂಲಿ ಅವರೆಕಾಳು ಚಿಕ್ಕಿ ಇದೆ, ಅವರೆಕಾಳು ಬರ್ಫಿ ಇದೆ, ಲಾಡು ಇದೆ, ಮೈಸೂರು ಪಾಕ್ ಇದೆ, ಇದು ಬರ್ಫಿ ಇದೆ, ಜಾಮೂನ್ ಇದೆ, ಜಾಂಗೀರ್ ಇದೆ. ಈ ಮಾಡೋ ಅಷ್ಟು ತಿಂಡಿಗೆ ಕೆಮಿಕಲ್ ಏನು ಹಾಕಲ್ಲ? ಏನಿಲ್ಲ ಸರ್, ಎಲ್ಲ ಅವರೆಕಾಳದೇ ಹಾಕಿರೋದು ಸರ್. ಬೇರೆ ಏನ್ ಕೆಮಿಕಲ್, ಕಲರ್ ಅದೆಲ್ಲ ಏನಿಲ್ಲ ಸರ್. ಕಲರ್ ಹಾಕಲ್ಲ? ಏನಿಲ್ಲ ಸರ್, ಕಲರ್ ಇಲ್ಲ ಏನಿಲ್ಲ. ಎಲ್ಲ ಏನು ಈಗ ಅವರೆಕಾಳು ಹಸಿರುಗಿರುತ್ತೆ, ಈ ಲಾಡು ಏನೋ ನೀವು ಹಸಿರು ಕೊಟ್ಟಿರ. ಸ್ನೇಹಿತರೆ, ಇಲ್ಲಿ ನೋಡಿ, ಅವರೆಕಾಳುವಿನ ಲಡ್ಡು. ನೀವೇನಾದ್ರೂ ತಿಂದು ಇದನ್ನ ಇಷ್ಟಪಟ್ಬಿಟ್ರೆ ಅಂದ್ರೆ ನಾಳೆ ಇದನ್ನ ಎಡೆಗೆ, ತಿಥಿಗೆ, ವಡೆಗೆ ಜೊತೆಗೆ ಸೇರಿಸಿಡ್ಬೇಕಾಗುತ್ತೆ. ಹೇಳ್ಬಿಟ್ಟಿದ್ದೀನಿ ಈಗಲೇ ನಾನು. ಆ ಥರ ಮಾಡಿದ್ದಾರೆ ಇವರು ಇದನ್ನ. ನೋಡಿ, ಇಲ್ಲಿ ಅವರೆಕಾಳು ಲಾಡು ರೀ. ಈಗ ನಾನು ಹೇಳೋದು, ಈ ಅವರೆಕಾಳು ಇದೇನೋ ಗ್ರೀನ್ಗಿದೆ, ಅವರೆಕಾಳು ಗ್ರೀನ್ಗಿದೆ. ಮೈಸೂರು ಪಾಕ್ ಹೆಂಗೆ ಆ ಕಲರ್ ಬಂದಿದೆ ಸರ್? ಅವರೆಕಾಳು ಅದು ಹಸಿ ಇರ್ತಲ್ಲ ಸರ್, ಹಸಿನ ಬೇಯಿಸಿ ನಾವು ಅದು ರುಬ್ಬಿ ಮೈಸೂರು ಪಾಕ್ ಮಾಡಿ ಅದ್ರಲ್ಲಿ ಹಾಕ್ತೀವಿ. ಹಸಿನ ಬೇಯಿಸಿ ರುಬ್ಬಿ ಆಮೇಲೆ ಮೈಸೂರು ಪಾಕ್ ಮಾಡ್ತೀವಿ. ಈಗ ಇಲ್ಲಿ ಮಾಡ್ತಾ ಇದ್ರಲ್ಲ ಬಿಸಿ ಬಿಸಿಯಾಗಿ, ಅದೇನದು? ವಡೆ ಸರ್, ಎಲ್ಲ ವಡೆ, ಅವರೆಕಾಳು ವಡೆ, ಅವರೆಕಾಳು ಬಜ್ಜಿ. ಅಲ್ಲಿ ಅವರೆಕಾಳು ನಮ್ದೇ ದೋಸೆ ಇದೆ, ಅಕ್ಕಿ ರೊಟ್ಟಿ ಇದೆ. ಅವರೆಕಾಳು ದೋಸೆ, ಅವರೆಕಾಳು ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅವರೆಕಾಳು ಹೋಳಿಗೆ ಇದೆ. ಸ್ನೇಹಿತರೆ, ದಯಮಾಡಿ ನೀವು ಅವರೆಕಾಳನ್ನ ತಿಂದಿಲ್ದೇ ಇರೋ ನಿಮ್ಮ ವಿದೇಶಿ ಸ್ನೇಹಿತರನ್ನೇನಾದ್ರೂ ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಅವ್ರು ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಇದ್ದುಬಿಟ್ಟು ಅವರೆಕಾಳಿನ ಅಷ್ಟು ತಿಂಡಿ ತಿಂದ್ಕೊಂಡು ವಾಪಸ್ ಹೋಗ್ತಾರೆ. ಆ ಥರ ರುಚಿ ನನಗೆ ನೋಡ್ತಾ ಇದ್ರೇನೆ, ನನಗೆ ನೀವು ನೋಡ್ತಾ ಇದ್ದೀರಾ ನನ್ನ ಸೈಜ್ನ. ನಾನೇನಾದ್ರು 2 ವಾರ ಫುಡ್ ಸ್ಟ್ರೀಟಿಗೆ ಬಂದುಬಿಟ್ರೆ ಹೋಗಿತ್ತು ನನ್ನ ಕತೆ. ಈಗ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡಿ? ಮಾಮೂಲಿ ಸರ್, ಜನ ಗಿರಾಕಿ ಇದ್ದಾಗ ಆಗುತ್ತೆ ಸರ್, ಜನ ಬಂದಾಗ ಸರ್. ಇದೆ ಒಂದು ಆವರೇಜ್ ಹೇಳಿ. ಶನಿವಾರ ಭಾನುವಾರ ಆಗುತ್ತೆ, ಇವಾಗ ಸ್ವಲ್ಪ ಕಮ್ಮಿ. ಶನಿವಾರ ಭಾನುವಾರ ಚೆನ್ನಾಗಿರುತ್ತೆ. ಶನಿವಾರ ಭಾನುವಾರ ಚೆನ್ನಾಗಿರುತ್ತೆ. ಹೆಂಗೆ ಇದು ಅವರೆಕಾಳು ಲಾಡು? ಹೆಂಗೆ ಇದು ಕೆಜಿ? ಹೆಂಗೆ ಸರ್? ಕೆಜಿ 600 ರೂಪಾಯಿ. 600. ಮೈಸೂರು ಪಾಕು ಎಲ್ಲ ಅಷ್ಟೇ ಸರ್. ಜಾಮೂನ್ ಹೆಂಗೆ? ಜಾಮೂನು ಒಂದು ಪೀಸ್ 20 ರೂಪಾಯಿ. ಪೀಸ್ ಓಕೆ. ಇದೇನಿದು ಸರ್? ಬರ್ಫಿ. ಎಂತ ಬರ್ಫಿ? ಡ್ರೈ ಫ್ರೂಟ್ಸ್ ಅವರೆಕಾಳು. ಅವರೆಕಾಳಿಗೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬಿಡ್ತೀರಾ? ಅದೆಷ್ಟು ಕೆಜಿ ಅದು? ಕೆಜಿ 800 ರೂಪಾಯಿ ಸರ್. ಅದು ಜಾಸ್ತಿ ಫೇವ್ರೇಟ್ ಇಷ್ಟರಲ್ಲಿ ಯಾವುದು ಜನಕ್ಕೆ ಸರ್? ಈ ಚಿಕ್ಕಿ ತಗೋತಾರೆ ಜನಕ್ಕೆ. ಆಮೇಲೆ ಅವರೆಕಾಳು ಗಾರ್ಲಿಕ್ ಅವರೆಕಾಳು ಇಷ್ಟಪಡ್ತಾರೆ. ಅದು ನಾವು ತಿಂದಿದ್ದೀವಿ. ಅವರೆಕಾಳು ಗಾರ್ಲಿಕ್ ಜಾಸ್ತಿ ಇಷ್ಟಪಡ್ತಾರೆ ಸರ್. ವಡೆ ಎಲ್ಲ ಹೆಂಗ್ ತಿಂತಾರೆ? ವಡೆ ಅವರೆಕಾಳು ಅದೆಲ್ಲ ಬಹಳ ಫೇಮಸ್ ಯಾವಾಗಲೂ ಸರ್. ರೊಟ್ಟಿ ಹೋಳಿಗೆ ಫೇಮಸ್ ಇದೆ. ಶನಿವಾರ ಭಾನುವಾರ ಚೆನ್ನಾಗಿರುತ್ತೆ ಸರ್. ಸ್ನೇಹಿತರೆ, ನನ್ಗನ್ಸುತ್ತೆ ಈ ಮಳವಳ್ಳಿ ಮಹೇಶು ಬಹುಶಃ ದೇವಲೋಕದಲ್ಲಿ ದೇವ್ರಿಗೆ ಅಡುಗೆ ಮಾಡೋರು ಇದ್ದಿರ್ಬೇಕು. ಏನೋ ಶಾಪ, ಒಂದು ಸಣ್ಣ ಶಾಪಕ್ಕೆ ಭೂಮಿ ಮೇಲೆ ಕಳಿಸ್ಬಿಟ್ಟಿರ್ಬೇಕು. ಹೋಗಿ ಭೂಮಿಲಿರೋ ಜನಕ್ಕೆಲ್ಲ ಅಡುಗೆ ಮಾಡುವಂತಲ್ವಾ? ಇಂಥ ತರತರವಾದ ತಿಂಡಿಗಳನ್ನ ಮಾಡಿ ಬೆಂಗಳೂರವರು ರೀ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾ ಇರ್ತಾರೆ ಲಾಲ್ಬಾಗಲ್ಲಿ. 6 ಕಿಲೋಮೀಟರ್ ವಾಕಿಂಗ್ ಮಾಡ್ಬಿಟ್ಟು ಬಂದು ನಿಮ್ಮ ಅವರೆಕಾಳು ರೊಟ್ಟಿ ತಿಂದ್ಬಿಟ್ರೆ ವಾಕಿಂಗ್ ಮಾಡೋದೆಲ್ಲ ಹೊಂಟೈತಲ್ಲಪ್ಪ. ಮಾಡ್ಬೇಕಲ್ಲ ಸರ್, ಮಾಡ್ಬೇಕಲ್ಲ, ಜೀವನ ಮಾಡ್ಬೇಕಲ್ಲ. ಮನೇಲಿ ಯಾರ್ಯಾರು ಇದ್ದೀರಿ? ನಮ್ಮ ತಾಯಿ ಮಾಮೂಲಿ. ಎಷ್ಟು ಜನ ಮಕ್ಕಳು ಸರ್? 1 ಗಂಡು 1 ಹೆಣ್ಣು. ಏನ್ ಮಾಡ್ತಾ ಇದ್ದಾರೆ? ಮಾಮೂಲಿ ಎಜುಕೇಶನ್ ಮಾಡ್ತಾರೆ. ಏನ್ ಓದ್ತಾ ಇದ್ದಾರೆ? ಮಾಮೂಲಿ 9, ಒಬ್ಳು SLC.
ಏನು ಮಾಡಬೇಕು ಅಂತಿದ್ದೀರಾ ಮಕ್ಕಳನ್ನ? ಮಾಮೂಲಿ ಸರ್ ಬಿಸ್ನೆಸ್ ಇದೇ ಇರ್ತಾರ ಸರ್. ಏನು ನಿಮ್ಮ ಮಕ್ಳ ಹೆಸರು? ಒಬ್ಬ ಮದನು ಮೇಘನ. ನಾನು ನಿಮ್ಮ ಪರವಾಗಿ ಇವ್ರಿಗೆ ಹೇಳ್ತೀನಿ, ಇವ್ರ ಮಕ್ಳಿಗೆ ಮದನ್ ಅವರೆಕಾಳು, ಮೇಘನ ಅವರೆಕಾಳು ಅಂತ ಹೆಸರಿಡ್ಬೇಕು. ಯಾಕಂದ್ರೆ ಪೂರ್ತಿ ಅವರೆಕಾಳಲ್ಲೇ ಮಾಡ್ತಾ ಇದ್ದೀರಪ್ಪ, ಇಡ್ಬೇಕು ತಾನೆ ನೀವು. ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಮೆಣಸಿಕಾಯಿ, ಉಳ್ಳಾಗಡ್ಡಿ ಅಂತೆಲ್ಲ ಹೆಸರಿಟ್ಕೋತಾರ ಫ್ಯಾಮಿಲಿ ನೇಮ್, ಹಂಗೆ ನೀವು ಇಟ್ಕೋಬೇಕು ಆಯ್ತಾ? ಎಷ್ಟು ಜನ ಕೆಲಸದವ್ರು ಇಟ್ಟಿದ್ದೀರಾ? ಮಾಮೂಲಿ 20 ಜನ ಇದ್ದಾರೆ ಸರ್. ಎಷ್ಟು? 20 ಜನ ಇದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಕೇಳಿದ್ರಲ್ಲ. ನಾನು ಹೇಳೋದು ಇದೇನೆ, ಗಾಂಧೀಜಿಯ ಗ್ರಾಮ ಭಾರತ ಗುಡಿ ಕೈಗಾರಿಕೆ ನಮ್ಮ ದೇಶದ ಮಂತ್ರ. ಯಾವ ಕೆಲಸವು ಚಿಕ್ಕದಲ್ಲ, ಯಾವ ಕೆಲಸವು ದೊಡ್ಡದಲ್ಲ, ಎಲ್ಲ ಕೆಲಸಕ್ಕೂ ಅದರದ್ದೇ ಆದಂಥ ಘನತೆ ಇರುತ್ತೆ. ಇಂಥ ಒಂದು ಚಿಕ್ಕದಾದ ವಿ ಪುರಂನ ತಿಂಡಿ ಬೀದಿಯಲ್ಲಿ ಫುಟ್ಪಾತ್ ಮೇಲೆ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಚಿಕ್ಕ ಅಂಗಡಿಯಲ್ಲಿ 20 ಜನ ಕೆಲಸಗಾರರನ್ನ ಮೇಂಟೈನ್ ಮಾಡೋ ಮಟ್ಟಕ್ಕೆ ಮಹೇಶ್ ಅವರು ಬೆಳೆದಿದ್ದಾರೆ. ಗ್ರಾಮೀಣ ಭಾಗದ ಮಳವಳ್ಳಿ ತಾಲೂಕಿನಿಂದ ಬಂದಂಥ ಮಹೇಶ್ ಇವತ್ತು ಈ ರೀತಿಯಾಗಿ ಯಶಸ್ಸನ್ನು ಸಾಧಿಸಿದ್ದಾರೆ. ಅರ್ಥ ಆಯ್ತಾ? ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಬದುಕು, ಆ ಭ್ರಮೆಯಿಂದ ಈಚೆಗೆ ಬನ್ನಿ. ಮಹೇಶ್ ಅವ್ರನ್ನ ನೋಡಿ ಸ್ಫೂರ್ತಿ ತಗೊಳ್ಳಿ. ಇವರು ಅವರೆಕಾಳಲ್ಲಿ 2 PhD ಮಾಡಿದ್ದಾರೆ. ನೀವು ಇನ್ಯಾವುದಾದ್ರು ಬೇರೆ ತಗೊಳ್ಳಿ, ಅದರಲ್ಲಿ ನೀವು ಇನ್ನೇನಾರ ಕಂಡಿಡಿ. ಅರ್ಥ ಆಯ್ತು? ಸಕ್ಸಸ್ ಆಗಿದೆ. ನಿಮ್ಗೆ ಏನು ಅನ್ಸುತ್ತೆ? ಜನ ಬಂದು ಹೊಗಳ್ತಾರಲ್ಲ, ಚೆನ್ನಾಗಿ ಹೊಗಳ್ತಾರ ಸರ್, ಚೆನ್ನಾಗಿ ಮಾಡಿದಾರೆ ಅಂತ ಹೊಗಳ್ತಾರೆ. ಯಾರು ಬಂದು ನನ್ನಂಗೆ ಬೈಯಲ್ವಾ? ಏನ್ರಿ ಎಲ್ಲ ಚೆನ್ನಾಗಿ ತಿನ್ಸ್ಬಿಟ್ರಿ, ಹೊಟ್ಟೆ ಬಂದ್ಬಿಡ್ತು. ಮಾವು ಇದೇ ಇರುತ್ತಲ್ಲ ಸರ್. ಯಾರು ಬೈಯಲ್ಲ ಬಂದು? ಬೈಯಲ್ವಾ? ಪ್ರತಿದಿನ ಬರ್ತೀರಾ? ಮದುವೆ ಮುಂಜಿ, ನಾಮಕರಣ, ಹಬ್ಬ ಹರಿದಿನ, ಜಾತ್ರೆ ಹೋಗಲ್ವಾ? ಬಂದೇ ಬರ್ತಾರೆ, ಇದ್ದೇ ಇರ್ತಾರೆ. ಇವಾಗ ಮಾಡ್ತಿರ್ತಾನೆ ಒಬ್ಬ ಮಾಮೂಲಿ. ಯಾರು ನೋಡ್ಕೊಳ್ಳೋರು ಇರ್ತಾರೆ, ಹುಡುಗರು ಇದ್ದಾರೆ. ಎಲ್ಲಾರನ್ನೂ ನೀವು ಅಲ್ಲೇ ಕುತ್ಕೊಂಡು ಮನೆಯಲ್ಲೇ ಮ್ಯಾನೇಜ್ ಮಾಡ್ತೀರಾ? ಎಲ್ಲಿ ಬೆಂಗಳೂರಲ್ಲಿ ಇದ್ದೀರಾ, ಮಳವಳ್ಳಿಲೇ ಇದ್ದೀರಾ? ಅಲ್ಲಿ ಇಲ್ಲೇ ಇರೋದು ಸರ್. ಮಳವಳ್ಳಿಲೇ ಇದ್ದೀರಾ? ಈಗ ಯಾರೋ ಹುಡುಗರು ಬರ್ತಾರೆ, ಯಾರೋ ಹುಡುಗರು ಈಗ 20-25 ವರ್ಷದ ಹುಡುಗರು ಬರ್ತಾರೆ, ಬಂದು ನೋಡ್ತಾರೆ, ಇವೆಲ್ಲ ನೋಡ್ತಾರೆ, ದರ್ಬಾರ್ ಇದೆಲ್ಲ ಕೊಡ್ತಿರೋದು ನೋಡ್ತಾರೆ. ಮಹೇಶಣ್ಣ ನಾನು ಇನ್ನು ನಿಮ್ಮಂಗೆ ಮಾಡಬೇಕು ಅಂತಿದ್ದೀನಿ ಅಂದರೆ ಆ ಹುಡುಗರಿಗೆ ಏನು ಹೇಳ್ತೀರಾ? ಮಾಡಿ ಸರ್, ಮಾಡಿ ನಮ್ಮಂಗೆ ಮಾಡಿ ಅಂತ ಹೇಳ್ತೀನಿ. ಹೇಳ್ತೀರಾ? ಹೌದು, ಮಾಡಿ ಚೆನ್ನಾಗಿದೆ ವ್ಯವಹಾರ ಮಾಡಿ ಅಂತ ಹೇಳ್ತೀರಾ? ಬೆನ್ನು ತಟ್ತೀರಾ? ಕೇಳಿರಲ್ಲ ಸ್ನೇಹಿತರೆ, ಮಹೇಶ್ ಅವರ ಈ ಬೆನ್ನು ತಟ್ಟುವ ಗುಣ ಎಲ್ಲ ವ್ಯಾಪಾರಿಗಳಲ್ಲಿ ಬರಬೇಕು. ನೀವು ಒಳ್ಳೆ ಕೆಲಸ ಮಾಡಬೇಕು. ಇದರಲ್ಲಿ ಏನು ನಡೆಯಲ್ಲಪ್ಪ ಮಾಡಬೇಡ ಅಂತ ಯಾರಿಗೂ ಹೇಳ್ಬೇಡಿ. ಯಾರಿಗೆ ಅರ್ಥ ಆಯ್ತಾ? ಇನ್ನು ಮುಂದಕ್ಕೆ ಜಮೀನಿಟ್ಟವನೇ ಶ್ರೀಮಂತ, ಅಡುಗೆ ಕಲ್ತವನೇ ಪರಮ ಶ್ರೀಮಂತ. ಯಾಕೆಂದ್ರೆ ಈಗಿನ ಮಕ್ಳಿಗೆಲ್ಲ ಲ್ಯಾಪ್ಟಾಪಲ್ಲಿ ಬಂದ್ಬಿಟ್ಟು ಅವ್ರಿಗೆ ಕಾಪಿ ಟೀ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಹಂಗಾಗಿ ಇದಕ್ಕೆ ಬಂದವ್ರನ್ನ ನೀವು ಸಪೋರ್ಟ್ ಮಾಡಬೇಕು. ಮಾಡ್ತಿರಲ್ಲ? ಈಗಿನ ಮಕ್ಳಿಗೆ, ಈಗಿನ ಜನಾಂಗಕ್ಕೆ ಏನೊಂದು ಮೆಸೇಜ್ ನೀವು ಹೇಳಿ? ಮಾಮೂಲಿ ಸರ್, ಇವಾಗ ಯಾರು ಸರ್ ಅಡ್ಗೆ ಮಾಡ್ತಾರೆ? ಮಾಡಿರೋದೇ ತಗೊಂಡ್ಬಿಡ್ತಾರೆ, ಅಷ್ಟೇ. ಆನ್ಲೈನ್ ಎಲ್ಲ ಆನ್ಲೈನ್ ಅಲ್ಲಿ ತಗೊಂಡ್ಬಿಡ್ತಾರೆ. ನಿಮ್ಗೆ ಆನ್ಲೈನ್ ಕೊಡ್ತೀರಾ? ನೀವು ಯಾರು ಫೋನ್ ಮಾಡಿದ್ರೆ ಕಳ್ಸಿಕೊಡ್ತೀರಾ? ಕಳಿಸ್ತೀವಿ, ನಾವು ಕಳಿಸ್ತೀವಿ. ಮಾಡ್ತಾರ ನಿಮ್ ಫೋನ್? ಏನ್ ಮಾಡ್ತಾರೆ? ಮಾಮೂಲಿ ಐಟಮ್ಗೆಲ್ಲ ಮಾಡ್ತಾರೆ. ಜಾಮೂನ್ ಕಳ್ಸ್ಕೊಡಿ, ಊಟ ಎಲ್ಲ ಹೋಗುತ್ತೆ. ಈ ನಮ್ಮ ಮದಮ್ಮೇನು ಇದೇನೆ ಕೊಟ್ಬಿಟ್ರೆ ಬೇಕಾದ್ರೆ ಅಮ್ಮನ ಫೋನ್ ಇಸ್ಕೊಂಡು 4 ಜಾಮೂನ್ ಕಳ್ಸ್ಕೊಡಿ ಅಂತ ಬೇಕಾದ್ರೆ ತಗೊಂಡ್ಬಿಡ್ತಾನೆ. ಹೌದಾ ಸ್ನೇಹಿತರೆ? ನಿಮ್ಮ ಕಡೆಯಿಂದ ನಾನು ಮಹೇಶ್ ಅವ್ರಿಗೆ ದೇವರು ತಾಯಿ ಚಾಮುಂಡೇಶ್ವರಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಇವರ ಬಿಸ್ನೆಸ್ ಇನ್ನೂ ಬೆಳೀಲಿ, 4 ಜನಕ್ಕೆ ಸ್ಫೂರ್ತಿ ಆಗಲಿ. ಮಹೇಶ್ ಅವರು ನೀವು ಬಂದಾಗ ನೀವು ನಾಚಿಕೆ ಇಲ್ಲದೆ, ಸಂಕೋಚ ಇಲ್ಲದೆ ನಿಮ್ಮ ಬದುಕಿನ ಕಥೆನ ಮಕ್ಕಳಿಗೆ ಜನಕ್ಕೆ ಹೇಳಬೇಕು. ಅವರಲ್ಲೂ ಯಾರಿಗೋ ಒಬ್ರಿಗೆ ಸ್ಫೂರ್ತಿ ಬರುತ್ತೆ, ನಾನು ಈ ಥರ ಅಂಗಡಿ ಇಡ್ತೀನಿ, ನಾನು ಈ ಥರ ಬೆಳಿತೀನಿ ಅಂತ. ಅವ್ರಿಗೆಲ್ಲ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಿಮ್ಮ ಅಂಗಡಿ ಎಲ್ಲ ಹುಡುಗರಿಗೂ ಆರೋಗ್ಯ ಕೊಡಲಿ. ಆಯಿತಾ? ನಮಸ್ಕಾರ. ನಮಸ್ತೆ. ಬದುಕ ಬಂಡಿ. ಸ್ನೇಹಿತರೆ, ನಾನು ಆಗ್ಲಿಂದ ಹೇಳಿದಾಗೆ ವಿದೇಶಿಯರು ಬಂದು ನಮ್ಮ ತಿಂಡಿ ಬೀದಿಯ ಸವಿಯನ್ನು ಸವಿತಾ ಇದ್ದಾರೆ ಅಂತ ಇಲ್ಲಿಬ್ರು ಸಿಕ್ಕಿದ್ದಾರೆ. ಹಲೋ, ಗುಡ್ ಈವ್ನಿಂಗ್. Hello, good evening. How are you? I'm fine. How are you? Yeah, very good. How do you feel in Bangalore? Really good. We arrived here today. It's a really nice place. The people are friendly. It's very clean. And the food is very good. Yeah. We went to the botanical garden earlier. It was beautiful, and then we walked down to this street, VV Param. We read it was full of really cool street food, and it's been really exciting. We've really enjoyed it. Yeah. Thank you. Yeah. Which type of food you love in this food street? Oh, there are several. We had the puddy. Is it puddy? Yeah, the puddy. The vada pav from this man here was really, really tasty. The dabeli, and we bought some Congress buns, but we've not eaten them yet. We're going to take them home. Okay. Yeah. Okay. Yeah, How long yeah. we are going to stay in Bangalore? A few days, just to explore the city and then see other parts of Karnataka. Particularly, which food you like in this food street? Oh, for me, it's about the desserts. So I had the honey cake. That's my favorite. Your favorite is honey cake? Honey cake, yeah. Sugar, sweet. Okay. Yeah. From where you came all the way? We're from England. Okay. Yeah. Very good.
we have here a number of Englishmen's memories in Bengaluru. Yes. Because in 1806, the larger part of Bengaluru built by British. Oh wow, I didn't know that. Cool. That is called as cantonment, the largest civil and military station. Oh nice. And in 1806, one of the biggest St. Mark's Cathedral built here in Bengaluru in I- 1806. Yeah, I Just think visit that. this is one of the biggest cities we've been to in India. I think it's huge. It's really cool. Yeah. I am happy that you liked our South Indian food. Oh, absolutely. It's And amazing. I wish how long you are there, you can eat only South Indian food in Bengaluru. For sure. Thank you very much. Thank you very much. Thank you. Cool. Thank you. ಬದುಕ ಬಂಡಿ ನೋಡಿದ್ರಲ್ಲ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು, ಒಂದು ಸಾರ್ಥಕ ಶ್ರಮಜೀವಿಗಳ ಬದುಕನ್ನು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ಪ್ರತಿಯೊಬ್ಬರ ಭಾವನೆ, ಪ್ರತಿಯೊಬ್ಬರ ಬದುಕು, ಪ್ರತಿಯೊಬ್ಬರ ಹೋರಾಟ, ಪ್ರತಿಯೊಬ್ಬರ ಕಿಚ್ಚು, ನಾನು ಬದುಕಲೇಬೇಕು, ಇದೇ ಒಂದು ಅಂಗಡಿ ಮಾಡಿ, ಇದೇ ಥರ ಒಂದು ಬಜ್ಜಿ ಬೊಂಡದ ಅಂಗಡಿ ಮಾಡಿ, ಇಡ್ಲಿ ವಡೆ ಮಾಡಿ, ಪಿಜ್ಜಾ ಮಾಡಿ, ಬರ್ಗರ್ ಮಾಡಿ, ಬಾರ್ಬಿಕ್ಯೂ ಮಾಡಿ, ನಾನು ಬದುಕನ್ನು ಕಟ್ಟಲೇಬೇಕು ಅಂತ ಅವರವರ ಫೀಲ್ಡಿನಲ್ಲಿ ಅವರವರು ಎಕ್ಸ್ಪರ್ಟ್ಗಳಾಗಿ ಅವರವರು ಪರಿಕ್ರಮವನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದಂಥ ಕಲೆ ಅಡುಗೆ ಮಾಡುವಂಥದ್ದು ಒಂದು ದೇವರು ಕೊಟ್ಟ ವರ ರೀ. ಅಂಥದ್ದನ್ನು ಅವರು ಕೈಗೂಡಿಸ್ಕೊಂಡು ದಿನ ಬರುವಂಥ ನೂರಾರು ಕಸ್ಟಮರ್ಗಳನ್ನು ಅವ್ರನ್ನ ಒಪ್ಪಿಸ್ಕೊಂಡು ಅವ್ರನ್ನ ಸ್ಯಾಟಿಸ್ಫೈ ಮಾಡಿಕೊಂಡು ಮತ್ತೊಮ್ಮೆ ಇವರನ್ನೇ ಹುಡುಕಿ ಬರೋ ಥರ ಅವರ ರುಚಿಯನ್ನು ಕಾಪಿಟ್ಕೊಂಡು ಪ್ರತಿದಿನವೂ ಅದೇ ಶ್ರದ್ಧೆಯನ್ನು ಒಂದು ಇಟ್ಕೊಂಡು ಜತನದಿಂದ ಇಟ್ಕೊಂಡು ಪ್ರತಿದಿನ ಒಂದಿನಿತು ಬೇಸರವಿಲ್ಲದೆ ಬಂದು ಅವರು ನಮಗೆ ನಮ್ಮ ನಾಲಿಗೆಗೆ ಒಪ್ಪುವಂಥ ರುಚಿಯನ್ನು ಮಾಡಿಕೊಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಶರಣು ರೀ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ಮತ್ತು ನೀವು ನೋಡ್ತಾ ಇದ್ದೀರಲ್ಲ ವೀಕ್ಷಕರು, ಅವ್ರಿಗೊಂದು ಹಾರೈಸಿ, ಅವರ ಬದುಕು ಹಸನಾಗಲಿ ಅಂತ ನೀವೆಲ್ಲ ಹಾರೈಸಿ. ಬದುಕ ಬಂಡಿ ಈ ವಿಶೇಷ ಸಂಚಿಕೆ ನಿಮಗೆ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ. ನಿರ್ಭೀತಿಯಿಂದ ನೀವು ಅಭಿಪ್ರಾಯವನ್ನು ದಾಖಲಿಸಿ, ನಾನು ಅದನ್ನು ಮನನ ಮಾಡ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ. ಈ ಸಂಚಿಕೆ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕರವಾದಂಥ ಮಾಹಿತಿಯೊಂದಿಗೆ, ಒಂದು ಜನದೊಂದಿಗೆ, ಮತ್ತೊಂದು ವಿಶೇಷವಾದಂಥ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.